ನಮಸ್ಕಾರ ಸ್ನೇಹಿತರೆ, ಎಲ್ಲ SR TV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಾಳೆನೆ ಅತಿ ಪವಿತ್ರವಾದ ಸುಬ್ರಹ್ಮಣ್ಯ ಷಷ್ಠಿ. ಈಗ ನಾನು ಹೇಳುವಂತ ಈ ಕತೆ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಯಾಕಂದ್ರೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಕತೆಗಳು ಪ್ರಚಾರದಲ್ಲಿರುತ್ತೆ. ನಮಗೆ ಗೊತ್ತಿರುವಂತ ಕತೆ ಒಂದಿದ್ರೆ ಗೊತ್ತಿಲ್ಲದಂತ ಹಲವಾರು ಕತೆಗಳಿದೆ. ಈ ವಿಡಿಯೋದಲ್ಲಿ ನಾನು ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಿಸಿದಂತ ಕೆಲವು ಕತೆಗಳನ್ನ ತಿಳಿಸ್ಕೊಡ್ತೀನಿ. ಈ ಕಥೆಯನ್ನ ಶ್ರದ್ಧಾ ಭಕ್ತಿಯಿಂದ ಕೇಳಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜಿಸಿದರೆ ಮದುವೆಗಿರುವಂತ ವಿಘ್ನಗಳು, ಸಂತಾನ ಸಮಸ್ಯೆ, ಜಾತಕದಲ್ಲಿ ಕುಜದೋಷ ಇದ್ದು ಮದುವೆಗೆ ವಿಳಂಬ ಆಗ್ತಿದ್ರೆ, ಕಾಲಸರ್ಪ ದೋಷ ಇದ್ರೆ ಅದೆಲ್ಲ ಕೂಡ ಹೊರಟೋಗುತ್ತೆ. ಈ ಕತೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಪರಮೇಶ್ವರನ ಪುತ್ರನಾದ ಕುಮಾರಸ್ವಾಮಿ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ತಾಯಿ ಗರ್ಭದಿಂದ ಜನಿಸಿದವರಲ್ಲ. ಪರಮೇಶ್ವರ ಒಂದು ಸಾರಿ ಧ್ಯಾನದಲ್ಲಿ ಕುಳಿತಿರುವಾಗ ಮನ್ಮಥ ಅವರ ಧ್ಯಾನಕ್ಕೆ ಭಂಗ ಉಂಟು ಮಾಡಿದ. ತೀವ್ರವಾದ ಆಗ್ರಹದಿಂದ ಮೂರನೇ ಕಣ್ಣನ್ನು ತೆರೆದು ಮನ್ಮಥನನ್ನು ಭಸ್ಮಗೊಳಿಸಿದರು ಪರಮೇಶ್ವರ. ಅದೇ ಸಮಯದಲ್ಲಿ ಪರಮೇಶ್ವರನ ಒಳಗಿನಿಂದ ಅದ್ಭುತವಾದ ತೇಜಸ್ಸೊಂದು ಹೊರಬಂದಿತು. ಆ ತೇಜಸ್ಸನ್ನು ಅಗ್ನಿ ದೇವರಿಂದಲೂ ಸಹಿಸಲು ಸಾಧ್ಯವಾಗಲಿಲ್ಲ. ಆ ದಿವ್ಯ ತೇಜಸ್ಸನ್ನು ಗಂಗಾ ನದಿಯೊಳಗೆ ಬಿಟ್ಟರು ಅಗ್ನಿದೇವರು. ಆ ಸಮಯದಲ್ಲಿ ನದಿಯೊಳಗೆ ಸ್ನಾನ ಮಾಡುತ್ತಿದ್ದ 6 ಕೃತಿಕಾ ದೇವತೆಯರ ಗರ್ಭದೊಳಗೆ ಆ ತೇಜಸ್ಸು ಪ್ರವೇಶಿಸಿತು. ರುದ್ರನ ತೇಜಸ್ಸನ್ನು ಅವರಿಂದಲೂ ಹೊರಲಾಗದೆ ಪಕ್ಕದಲ್ಲಿರುವ ಪೊದೆಯೊಳಗೆ ಅದನ್ನು ಬಿಟ್ಟರು. ಆ ಪೊದೆಯ ಒಳಗಿನಿಂದ ಅತಿ ತೇಜಸ್ಸನ್ನು ಹೊಂದಿರುವಂತಹ 6 ಬಾಲಕರು ಅವತರಿಸಿದರು. ಈ ವಿಷಯ ತಿಳಿದುಕೊಂಡ ಪಾರ್ವತಿ ಪರಮೇಶ್ವರರು ಆ 6 ಜನ ಮಕ್ಕಳನ್ನು ಕೈಲಾಸಕ್ಕೆ ಕರೆದೋದರು. ಪಾರ್ವತಿ ದೇವಿ 6 ಜನ ಮಕ್ಕಳನ್ನು ಎತ್ತಿಕೊಂಡು ಒಂದೇ ದೇಹ 6 ಮುಖಗಳಂತೆ ಬದಲಾಯಿಸಿದರು. ಹಾಗಾಗಿ ಅವರನ್ನು ಆರ್ಮುಗಂ ಎಂದು ಕೂಡ ಕರೆಯುತ್ತಾರೆ. ಕಾರಣ ಜನ್ಮನಾದ ಈ ಬಾಲಕನನ್ನು ಪಾರ್ವತಿ ಪರಮೇಶ್ವರರು ದೇವತೆಗಳ ಕೋರಿಕೆಯ ಮೇರೆಗೆ ಅವರ ಸೇನಾಧ್ಯಕ್ಷನನ್ನಾಗಿ ನೇಮಿಸಿ ಕೆಲವು ಶಕ್ತಿಯುತವಾದ ಆಯುಧಗಳನ್ನು ಕೊಟ್ಟು ತಾರಕಾಸುರ ಎಂಬ ಅತಿ ಶಕ್ತಿಶಾಲಿ ಭಯಾನಕ ರಾಕ್ಷಸನ ಸಂಹಾರ ನಡೆಸಿದರು. ಇನ್ನೊಂದು ಕಥೆಯ ಪ್ರಕಾರ ಶಿವ ಪಾರ್ವತಿ ವಿವಾಹವಾದ ನಂತರ ಒಂದು ದಿನ ಅವರಿಬ್ಬರು ರತಿಕ್ರೀಡೆಯಲ್ಲಿರುವಾಗ ಅವರಿಗೆ ಜನಿಸುವಂತ ಮಗು ಅಂದರೆ ಪರಮೇಶ್ವರ ಲಯಕಾರಕ, ಪಾರ್ವತಿ ದೇವಿ ಶಕ್ತಿ ಸ್ವರೂಪಿಣಿ. ಇನ್ನು ಅವರಿಗೆ ಜನಿಸುವಂತಹ ಮಗುವನ್ನು ಈ ಲೋಕ ಸಹಿಸಿಕೊಳ್ಳಲು ಸಾಧ್ಯವೇ ಎಂದು ಹೆದರಿದ ದೇವತೆಗಳು ಪರಮೇಶ್ವರನ ತೇಜಸ್ಸು ಪಾರ್ವತಿಯೊಳಗೆ ಪ್ರವೇಶಿಸುವುದಕ್ಕೂ ಮುಂಚೆಯೇ ಅವರ ರತಿಕ್ರೀಡೆಗೆ ಭಂಗ ಉಂಟು ಮಾಡಿದರು. ಆ ಸಮಯದಲ್ಲಿ ಪರಮೇಶ್ವರನ ದೇಹದಿಂದ ಬಂದ ತೇಜಸ್ಸನ್ನು ಅಗ್ನಿದೇವರು ಹೊತ್ತುಕೊಂಡು ನಾನೇ ಮಗುವನ್ನು ರಕ್ಷಿಸುವುದಾಗಿ ಹೇಳಿದರು. ಆದರೆ ಅಗ್ನಿದೇವರಿಗೂ ಕೂಡ ಆ ತೇಜಸ್ಸನ್ನು ಹೊರಲು ಆಗಲಿಲ್ಲ. ಆಗ ವಾಯುದೇವರು ಜೋರಾಗಿ ಗಾಳಿ ಬೀಸುವ ಮೂಲಕ ಸ್ವಲ್ಪ ದೂರದವರೆಗೂ ಆ ತೇಜಸ್ಸನ್ನು ಹೊತ್ತುಕೊಂಡು ಹೋದ ಅಗ್ನಿದೇವರು ಅವರಿಗಿನ್ನೂ ಸಾಧ್ಯವಾಗಲಿಲ್ಲ ಅನ್ನುವಾಗ ಆ ತೇಜಸ್ಸನ್ನು ಕೆಳಗಡೆ ಹಾಕಿಬಿಟ್ಟರು. ಆ ತೇಜಸ್ಸು ಗಂಗಾ ನದಿಯೊಳಗೆ ಬಿದ್ದಿತು. ಅದರ ಶಕ್ತಿಯಿಂದ ಇಡೀ ಗಂಗಾ ನದಿಯೆಲ್ಲವೂ ಕೂಡ ಕುತಕುತನೆ ಕುದಿಯಲು ಶುರುವಾಯಿತು. ಇನ್ನು ಗಂಗಾದೇವಿಗೂ ಕೂಡ ಆ ತೇಜಸ್ಸನ್ನು ಇಟ್ಟುಕೊಳ್ಳಲು ಸಾಧ್ಯವಾಗದೆ ಹೊರಗಡೆ ಎಸೆದು ಬಿಟ್ಟಳು. ಆ ತೇಜಸ್ಸು 6 ಮಕ್ಕಳಾಗಿ ಅವತರಿಸಿತು. ಜೋರಾಗಿ ಅಳುತ್ತಿದ್ದ ಆ ಮಕ್ಕಳನ್ನು 6 ಜನ ಲೋಕಮಾತೆಯರು ಎತ್ತಿಕೊಂಡು ಹಾಲುಣಿಸಿದರು. ಆದರೆ ಅವರಿಂದಲೂ ಕೂಡ ಹೆಚ್ಚು ಸಮಯ ಹಾಲು ಕೊಡಲು ಆಗಲಿಲ್ಲ. ಇನ್ನು ಆ ಮಗುವನ್ನು ಪೋಷಿಸಬಲ್ಲ ಶಕ್ತಿ ಕೇವಲ ಲೋಕಮಾತೆಯಾದ ಪಾರ್ವತಿಗೆ ಮಾತ್ರವೇ ಇದೆ ಎಂದು ಗ್ರಹಿಸಿದ ದೇವತೆಗಳು ಪಾರ್ವತಿ ದೇವಿಯ ಕಾಲಿನ ಮೇಲೆ ಬಿದ್ದು ಕ್ಷಮೆ ಯಾಚಿಸಿ ಮಗುವನ್ನು ಪೋಷಿಸುವಂತೆ ಕೇಳಿಕೊಂಡರು. ಪರಮೇಶ್ವರ ಕೂಡ ನಿನ್ನನ್ನು ಹೊರತುಪಡಿಸಿ ನನ್ನ ತೇಜಸ್ಸನ್ನು ಸಹಿಸಿಕೊಳ್ಳಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಎಂದು ಹೇಳಿದರು. ಆದರೂ ಕೂಡ ಪಾರ್ವತಿ ದೇವಿಗೆ ಅವರ ಮಾತುಗಳು ಹಿಡಿಸದೆ ಅಲ್ಲಿಂದ ಹೊರಟು ಬಿಟ್ಟರು. ಕಾರಣ ಆ ಮಗು ಪಾರ್ವತಿಗೆ ಜನಿಸಬೇಕಿತ್ತು. ಆದರೆ ದೇವತೆಗಳ ಕುತಂತ್ರದಿಂದ ಅದು ಎಲ್ಲೋ ಜನಿಸಬೇಕಾಯಿತು ಎಂಬ ಕೋಪ ಪಾರ್ವತಿಗಿತ್ತು. ಆದರೆ ಮಾರ್ಗ ಮಧ್ಯದಲ್ಲಿ ಶಿವನ ರೂಪ
ಹಾಗೂ ತೇಜಸ್ಸನ್ನು ಒಳಗೊಂಡಿರುವಂತ 6 ಮುದ್ದಾದ ಬಾಲಕರು ಕಾಣಿಸಿದರು. ಆ ಮಕ್ಕಳನ್ನು ನೋಡಿದ ಕೂಡಲೇ ಪಾರ್ವತೀ ದೇವಿಯ ಮನಸ್ಸಿನಲ್ಲಿ ತಾಯಿ ಮಮತೆ ಉಕ್ಕಿ ಬಂತು. ಇನ್ನು ಆ 6 ಮಕ್ಕಳನ್ನು ಎತ್ತಿಕೊಂಡು ಒಂದು ದೇಹ 6 ತಲೆಗಳು ಇರುವಂತ ಬಾಲಕನಂತೆ ಅವನನ್ನು ಬದಲಾಯಿಸಿದರು. ಅದರ ನಂತರ ಆ ಮಗುವಿಗೆ ತನ್ನ ಹಾಲು ಕೊಡುವ ಮೂಲಕ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸಾಕಿ ಬೆಳೆಸಿ ಸಕಲ ವಿದ್ಯೆಗಳು ಹಾಗೂ ಶಕ್ತಿಯನ್ನು ಕೊಟ್ಟರು ಪಾರ್ವತಿ. ಇನ್ನೊಂದು ಕಥೆಯ ಪ್ರಕಾರ ಪೂರ್ವದಲ್ಲಿ ದೇವತೆಗಳು ಹಾಗೂ ರಾಕ್ಷಸರಿಗೆ ಯುದ್ಧ ಶುರುವಾಗಿತ್ತು. ಆ ಯುದ್ಧದಲ್ಲಿ ರಾಕ್ಷಸರು ದೇವತೆಯರನ್ನು ಸೋಲಿಸಿದ್ದರು. ಇಂದ್ರ ಮಾನಸ ಪರ್ವತದ ಹತ್ತಿರ ಹೋಗಿ ಏನು ಮಾಡುವುದು ಎಂದು ಯೋಚಿಸುತ್ತಾ ಕುಳಿತುಕೊಂಡಿದ್ದ. ಆಗ ಅವರಿಗೆ ಒಂದು ಹೆಣ್ಣಿನ ಆರ್ತನಾದ ಕೇಳಿಸಿತು. ಅವಳ ಆರ್ತನಾದ ಹೇಗಿತ್ತೆಂದರೆ, ನನ್ನನ್ನು ಬೇಗನೆ ಯಾರಾದರೂ ಬಂದು ಕಾಪಾಡಿ, ಒಬ್ಬ ಉತ್ತಮ ಪತಿಯನ್ನು ಸೂಚಿಸಿ, ಅಥವಾ ನೀವೇ ನನ್ನನ್ನು ಮದುವೆಯಾಗಿ ಎಂದು ಆ ಹೆಣ್ಣು ಅಳುತ್ತಿದ್ದಳು. ಅದನ್ನು ಕೇಳಿ ಇಂದ್ರ ಅವಳ ಹತ್ತಿರ ಬಂದ. ಅಲ್ಲಿ ಕೇಶಿ ಎಂಬ ಒಬ್ಬ ರಾಕ್ಷಸ ಆ ಹೆಣ್ಣನ್ನು ಬಲವಂತಗೊಳಿಸಲು ಪ್ರಯತ್ನಿಸುತ್ತಿದ್ದ. ಅವಳನ್ನು ಬಿಟ್ಟು ಬಿಡು ಎಂದು ಇಂದ್ರ ಹೇಳಿದರೂ ಕೂಡ ಕೇಶಿ ಕೇಳಲಿಲ್ಲ. ಇಬ್ಬರ ಮಧ್ಯೆ ಯುದ್ಧ ಶುರುವಾಯಿತು. ಯುದ್ಧದಲ್ಲಿ ಸೋತ ಕೇಶಿ ಅಲ್ಲಿಂದ ಓಡಿಹೋದ. ಅದರ ನಂತರ ಆ ಹೆಣ್ಣು, ಮಹಾನುಭಾವ, ನನ್ನ ತಂದೆ ಪ್ರಜಾಪತಿ, ನನ್ನ ಹೆಸರು ದೇವಸೇನ, ನನ್ನ ಸಹೋದರಿ ದೈತ್ಯಸೇನ. ಈಗ ನೀವು ಹೊಡೆದು ಓಡಿಸಿದಂತ ಆ ರಾಕ್ಷಸ ಕೇಶಿ ನನ್ನ ಸಹೋದರಿಯ ಗಂಡ. ಈಗ ನನ್ನನ್ನು ಕೂಡ ಮದುವೆಯಾಗಬೇಕೆಂದು ಪ್ರತಿದಿನ ಕಾಟ ಕೊಡುತ್ತಿದ್ದಾನೆ. ನನಗೆ ಅವನೆಂದರೆ ಸ್ವಲ್ಪವೂ ಇಷ್ಟವಿಲ್ಲ. ನನ್ನನ್ನು ಅವನಿಂದ ಕಾಪಾಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಎಂದು ಹೇಳಿದಳು. ಅದನ್ನು ಕೇಳಿದ ಇಂದ್ರ, ನೋಡಮ್ಮ, ನೀನು ನನ್ನ ಚಿಕ್ಕಮ್ಮನ ಮಗಳು, ನನ್ನ ತಂಗಿ. ನಿನಗೆ ಒಳ್ಳೆ ಪತಿಯನ್ನು ನಾನು ಹುಡುಕುತ್ತೇನೆ. ಗಂಡನ ಬಗ್ಗೆ ನಿನ್ನ ಮನಸ್ಸಿನಲ್ಲಿ ಏನಾದರೂ ಕೋರಿಕೆ ಇದ್ದರೆ ತಿಳಿಸು ಎಂದು ಹೇಳಿದ. ಅದಕ್ಕೆ ದೇವಸೇನ, ಅಣ್ಣ, ಸರ್ವಭೂತಗಳನ್ನು ಜಯಿಸಬಲ್ಲ ಒಬ್ಬ ಬ್ರಾಹ್ಮಣ, ಕೀರ್ತಿವಂತನಾದ ಗಂಡ ಬೇಕು ಎಂದು ಕೇಳಿದಳು. ಅದನ್ನು ಕೇಳಿದ ಇಂದ್ರ, ಅಂತ ಪುರುಷ ಎಲ್ಲಿ ಸಿಗಲು ಸಾಧ್ಯ ಎಂದು ಯೋಚನೆಯಲ್ಲಿ ಬಿದ್ದ. ರೌದ್ರ ಮುಹೂರ್ತದಲ್ಲಿ ಉದಯ ಪರ್ವತದ ಮೇಲೆ ದೇವತೆಗಳು ಹಾಗೂ ರಾಕ್ಷಸರು ಯುದ್ಧ ಮಾಡುತ್ತಿದ್ದರು. ಭೃಗು ಹಾಗೂ ಅಂಗೀರಸ ಮಹಾಮುನಿಗಳು ನಡೆಸಿದಂತ ಯಜ್ಞದಲ್ಲಿ ಹವಿಸ್ಸನ್ನು ಸ್ವೀಕರಿಸಿ ಅಗ್ನಿದೇವರು ಸೂರ್ಯದೇವರ ಒಳಗೆ ಪ್ರವೇಶಿಸಿದರು. ಅದೇ ಸಮಯದಲ್ಲಿ ರೌದ್ರ, ಧರ್ಮ, ಸೂರ್ಯ ಹಾಗೂ ಚಂದ್ರ ಒಂದಾದರು. ಇಂಥ ಸಮಯದಲ್ಲಿ ಅವರು ಯಾರನ್ನೋ ಸೃಷ್ಟಿ ಮಾಡುತ್ತಾರೆ. ಆ ವ್ಯಕ್ತಿ ತುಂಬಾ ಶ್ರೇಷ್ಠನಾಗುತ್ತಾನೆ. ಆ ವ್ಯಕ್ತಿಯನ್ನು ತಂದು ದೇವಸೇನೆಯೊಂದಿಗೆ ಮದುವೆ ಮಾಡಬೇಕೆಂದು ಇಂದ್ರ ತೀರ್ಮಾನಿಸಿಕೊಂಡ. ಬಳಿಕ ದೇವಸೇನೆಯನ್ನು ಕರೆದುಕೊಂಡು ಬ್ರಹ್ಮದೇವರ ಹತ್ತಿರ ಹೋದ. ನೀನು ಅಂದುಕೊಂಡಂತೆ ನಡೆಯುತ್ತದೆ ಅಂದರು ಬ್ರಹ್ಮದೇವರು. ವಸಿಷ್ಠ ಮುಂತಾದ ಮಹಾಋಷಿಗಳು ಅಗ್ನಿದೇವರನ್ನು ಆಹ್ವಾನಿಸಿದಾಗ ಅಗ್ನಿದೇವರು ಸೂರ್ಯಮಂಡಲದ ಒಳಗಿನಿಂದ ಬಂದು ಹವಿಸ್ಸನ್ನು ಸ್ವೀಕರಿಸಿದರು. ಅಗ್ನಿದೇವರು ಅಲ್ಲಿಂದ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ನಿದ್ರಿಸುತ್ತಿರುವ ಸಪ್ತ ಋಷಿಗಳ ಹೆಂಡತಿಯರನ್ನು ನೋಡಿದರು. ಅಗ್ನಿಗೆ ಅವರ ಮೇಲೆ ಮೋಹ ಉಂಟಾಯಿತು. ಕಾಮದೃಷ್ಟಿಯಿಂದ ಅವರನ್ನು ನೋಡುತ್ತಿರುವುದು ಅಗ್ನಿದೇವರ ಹೆಂಡತಿಯಾದ ಸ್ವಾಹಾದೇವಿ ಗಮನಿಸಿದಳು. ಅಂಗೀರಸನ ಹೆಂಡತಿ ಶಿವಾದೇವಿಯಂತೆ ಬದಲಾಗಿ ಅಗ್ನಿಯೊಂದಿಗೆ ಒಂದಾದಳು. ಈ ರೀತಿ ಅವರಿಬ್ಬರು ಒಂದಾದ ಸಮಯದಲ್ಲಿ ಅಗ್ನಿದೇವರ ತೇಜಸ್ಸು ಸ್ವಾಹಾದೇವಿಯೊಳಗೆ ಪ್ರವೇಶಿಸಿತು. ಆಗ ಸ್ವಾಹಾದೇವಿ ಹೆಣ್ಣು ಗರುಡ ಪಕ್ಷಿಯಂತೆ ಬದಲಾಗಿ ಶ್ವೇತ ಪರ್ವತಕ್ಕೆ ಹೋದಳು. ಆ ಪರ್ವತವು ನೋಟದಲ್ಲೇ ವಿಷ ಚಿಮ್ಮುವಂತ 7 ತಲೆ ನಾಗರಾಜಂದಿರು, ಭಯಾನಕ ರಾಕ್ಷಸರು, ಪಿಶಾಚಿಗಳಿಂದ ತುಂಬಿತ್ತು. ಅಂತ ಪರ್ವತದಲ್ಲಿ ಒಂದು ಚಿನ್ನದ ಮಡಕೆಯೊಳಗೆ ಅಗ್ನಿದೇವರ ತೇಜಸ್ಸನ್ನು ಇರಿಸಿದಳು ಸ್ವಾಹಾದೇವಿ. ಅದರ ನಂತರ ಒಬ್ಬೊಬ್ಬರಂತೆ 5 ಜನ ಋಷಿ ಪತ್ನಿಗಳ ರೂಪದಲ್ಲಿ ಹೋಗಿ ಮತ್ತೆ ಅಗ್ನಿದೇವರ ಜೊತೆ ಒಂದಾದರು. ಈ ರೀತಿ 6 ಬಾರಿ ಅಗ್ನಿದೇವರ ತೇಜಸ್ಸನ್ನು ಹೊತ್ತು ತಂದು ಸ್ವಾಹಾದೇವಿ ಆ ಮಡಕೆಯೊಳಗೆ ಭದ್ರಪಡಿಸಿದಳು. ಮಹಾಪತಿವ್ರತೆಯಾದ ಅರುಂಧತಿ ದೇವಿಯ ರೂಪ ಮಾತ್ರ ಧರಿಸಲು ಸ್ವಾಹಾದೇವಿಗೆ ಸಾಧ್ಯವಾಗಲಿಲ್ಲ. ಆ ರೀತಿ ಚಿನ್ನದ ಮಡಕೆಯೊಳಗೆ ಭದ್ರಪಡಿಸಲಾದಂತ 6 ತೇಜಸ್ಸುಗಳಿಂದ ಒಬ್ಬ ಬಾಲಕ ಜನಿಸಿದ.
6 ತಲೆಗಳಿಂದ ಜನಿಸಿದಂತ ಆ ಬಾಲಕ ತಾರಕಾಸುರನನ್ನು ಕೊಂದು ಶಿವನ ಧನಸ್ಸನ್ನು ತೆಗೆದುಕೊಂಡು ಅದರ ತಂತಿಯನ್ನು ಎಳೆದು ಭಾರೀ ಶಬ್ದವನ್ನು ಉಂಟುಮಾಡಿದ. ಆ ಶಬ್ದಕ್ಕೆ ಐರಾವತ ಮುಂತಾದ ದೊಡ್ಡ ದೊಡ್ಡ ಆನೆಗಳು ಕೂಡ ಹೆದರಿದವು. ಒಂದು ಬಾರಿ ಇಂದ್ರ ದೇವತೆಗಳ ಮಾತನ್ನು ಕೇಳಿ ಕುಮಾರಸ್ವಾಮಿಯೊಂದಿಗೆ ಯುದ್ಧ ಶುರು ಮಾಡಿದರು. ಆ ಯುದ್ಧದಲ್ಲಿ ಕುಮಾರಸ್ವಾಮಿ ಬಾಯಿಂದ ಅಗ್ನಿ ಜ್ವಾಲೆಗಳನ್ನು ಹೊರಹಾಕಿದರು. ಇಂದ್ರ ಕುಮಾರಸ್ವಾಮಿಯ ಬಲಭುಜಕ್ಕೆ ವಜ್ರಾಯುಧದಿಂದ ಹೊಡೆದರು. ಆ ರೀತಿ ಹೊಡೆದ ಕೂಡಲೇ ಅಲ್ಲಿಂದ ವಿಶಾಖ ಜನಿಸಿದ. ಅಗ್ನಿಯಂತೆ ಪ್ರಕಾಶಿಸುತ್ತಿದ್ದ ವಿಶಾಖನನ್ನು ನೋಡಿ ಹೆದರಿದ ಇಂದ್ರ ಕುಮಾರಸ್ವಾಮಿಯನ್ನು ಶರಣು ಬೇಡಿದರು. ಇಂದ್ರ ಹೊಡೆದ ವಜ್ರಾಯುಧದ ಏಟಿನಿಂದ ಕುಮಾರಸ್ವಾಮಿಯ ಬಲಭುಜದಿಂದ ವಿಶಾಖನ ನಂತರ ಇನ್ನೂ ಎಷ್ಟೋ ಜನ ಮಹಿಳೆಯರು ಹಾಗೂ ಪುರುಷರು ಹೊರಬಂದರು. ಅವರೆಲ್ಲರಿಗೂ ಕೂಡ ವಿಶಾಖ ತಂದೆಯಾದರು. ವಿಶಾಖ ಮನುಷ್ಯನ ದೇಹ ಹಾಗೂ ಮೇಕೆಯ ಮುಖವನ್ನು ಹೊಂದಿರುತ್ತಾರೆ. ಈ ವಿಶಾಖ ಅವರ ಹಿಂದೆ ಹೊರಬಂದ ಎಲ್ಲರೊಂದಿಗೆ ಸೇರಿ ಯಾವಾಗಲೂ ಕುಮಾರಸ್ವಾಮಿಯನ್ನು ಕಾಪಾಡುತ್ತಿರುತ್ತಾರೆ. ಇನ್ನು ತಪಸ್ಸು ಎಂಬ ಅಗ್ನಿಯಿಂದ ಕೆಲವು ಕನ್ಯೆಯರು ಜನಿಸಿದರು. ಕುಮಾರಸ್ವಾಮಿ ಅವರನ್ನು ಲೋಕಮಾತೆಯರನ್ನಾಗಿ ಮಾಡಿದರು. ಕಾಕಿ, ಹಲೀಮ, ರುದ್ರ, ಬೃಹವಿ, ಆರ್ಯ, ಪಲಾಲ ಹಾಗೂ ಮಿತ್ರ ಅವರ ಹೆಸರುಗಳು. ಕುಮಾರಸ್ವಾಮಿಯ 6 ಮುಖಗಳಲ್ಲಿ ಮಧ್ಯ ಇರುವಂತ ಮುಖ ಅತಿ ಶಕ್ತಿಯುತವಾದದ್ದು. ಲೋಕಮಾತೆಗಳು ಅದನ್ನೇ ಪೂಜಿಸುತ್ತಾರೆ. ಎಲ್ಲಾ ದೇವಾನುದೇವತೆಗಳು ಹಾಗೂ ಋಷಿ ಮುನಿಗಳು ಕುಮಾರಸ್ವಾಮಿಯನ್ನು ಇಂದ್ರ ಪದವಿ ಸ್ವೀಕರಿಸುವಂತೆ ಹೇಳಿದರು. ಇಂದ್ರದೇವರು ಕೂಡ ಅದನ್ನು ಅಂಗೀಕರಿಸಿದ್ದರು. ಆದರೆ ಕುಮಾರಸ್ವಾಮಿ ಒಪ್ಪಿಕೊಳ್ಳದೆ ರಾಕ್ಷಸರನ್ನು ಸಂಹರಿಸಲು ದೈವ ಕಾರ್ಯಗಳನ್ನು ಮಾಡಲು ಸೈನ್ಯಾಧ್ಯಕ್ಷನ ಸ್ಥಾನವನ್ನು ಸ್ವೀಕರಿಸಿದರು. ಕುಮಾರಸ್ವಾಮಿಗಿಂತಲೂ ಉತ್ತಮವಾದ ವರನನ್ನು ತಂಗಿಗೆ ತರಲು ಸಾಧ್ಯವಿಲ್ಲ ಎಂದು ತೀರ್ಮಾನಿಸಿಕೊಂಡ ಇಂದ್ರ ಕುಮಾರಸ್ವಾಮಿಯೊಂದಿಗೆ ದೇವಸೇನಾಳ ವಿವಾಹ ಮಾಡಿದರು. ಇವರ ವಿವಾಹ ನಡೆದದ್ದು ಷಷ್ಠಿ ದಿನದಂದು. ಆದ್ದರಿಂದಲೇ ಷಷ್ಠಿಗೆ ಇಷ್ಟೊಂದು ಪ್ರಾಮುಖ್ಯತೆ, ಶಕ್ತಿ ಇದೆ ಎಂದು ಕೆಲವು ಕಥೆಗಳು ಹೇಳುತ್ತವೆ. ಸ್ನೇಹಿತರೆ, ನಾನು ಮೊದಲೇ ಹೇಳಿದಂತೆ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಕಥೆಗಳು ಪ್ರಚಾರದಲ್ಲಿರುತ್ತವೆ. ಅದೆಲ್ಲವೂ ಒಂದೊಂದಾಗಿ ಕೇಳಲು ಚೆನ್ನಾಗಿದ್ದರೂ ಕೂಡ ಒಂದೇ ಸಲ ಕೇಳೋಕೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಯಾವುದೇನೇ ಆದರೂ ಸುಬ್ರಹ್ಮಣ್ಯ ಸ್ವಾಮಿ ಎಲ್ಲಾ ಕಥೆಗಳಲ್ಲೂ ಕೂಡ ತುಂಬಾನೇ ಶಕ್ತಿಯುತವಾದ ದೇವರು ಎಂದೇ ಕರೆಸಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಸಂತಾನ ದೋಷ, ಸರ್ಪದೋಷದಿಂದ ಏರ್ಪಡುತ್ತದೆ. ಕುಮಾರಸ್ವಾಮಿಯನ್ನು ಪೂಜಿಸಿದರೆ ಸರ್ಪದೋಷ ನಿವಾರಣೆಯಾಗುವುದರಿಂದ ಸಂತಾನ ಆಗುತ್ತದೆ ಎಂದು ಪೂರ್ವಕಾಲದಿಂದಲೂ ನಂಬಿಕೊಂಡು ಬರಲಾಗಿದೆ. ಷಷ್ಠಿಯ ದಿನದಂದು ಓಂ ಸುಬ್ರಹ್ಮಣ್ಯಾಯ ನಮಃ ಈ ಮಂತ್ರವನ್ನು ಸುಬ್ರಹ್ಮಣ್ಯ ಸ್ವಾಮಿ ಫೋಟೋ ಮುಂದೆ ಕುಳಿತುಕೊಂಡು ಕುಂಕುಮದಿಂದ ತಯಾರಿಸಿದಂತ ಅಕ್ಷತೆ ಕಾಳುಗಳು ಹಾಗೂ ಕೆಂಪು ಹೂವುಗಳನ್ನು ಸುಬ್ರಹ್ಮಣ್ಯ ಸ್ವಾಮಿಗೆ ಸಮರ್ಪಿಸುತ್ತಾ 21 ಬಾರಿ ಮಂತ್ರವನ್ನು ಜಪ ಮಾಡಬೇಕು. ಈ ಪೂಜೆಗೆ ನೈವೇದ್ಯವಾಗಿ ಸಿಹಿಗೆಣಸು, ಮರಗೆಣಸು ಮುಂತಾದ ಮಣ್ಣಿನೊಳಗೆ ಬೆಳೆಯುವಂತ ಪದಾರ್ಥಗಳನ್ನು ಸಮರ್ಪಿಸಬೇಕು. ಪೂಜೆಯ ನಂತರ ಇದನ್ನು ಪ್ರಸಾದದಂತೆ ಸ್ವೀಕರಿಸಬೇಕು. ಈ ರೀತಿ ನಾಳೆ ನೀವು ಮನೆಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡಿ ಈ ಕಥೆಯನ್ನು ಶ್ರದ್ಧಾ ಭಕ್ತಿಯಿಂದ ಕೇಳುವುದರಿಂದ ನೀವು ಬೇಡಿದಂತ ಎಲ್ಲಾ ಕೋರಿಕೆಗಳು ತಪ್ಪದೆ ಸುಬ್ರಹ್ಮಣ್ಯ ಸ್ವಾಮಿ ಈಡೇರಿಸುತ್ತಾರೆ. ನಿಮಗಿರುವಂತ ಎಲ್ಲಾ ದೋಷಗಳು ಕೂಡ ನಿವಾರಣೆಯಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.